ನಮ್ಮ ನ್ಯೂಸ್ಗೆ ಸ್ವಾಗತ. ರೈತನ ಬೆಳೆ ನಾಶಪಡಿಸಿದ ವಿದ್ಯುತ್ ಇಲಾಖೆಯ ಗುತ್ತಿಗೆದಾರ. ರೈತನಿಗೆ ಸೂಕ್ತ ಮಾಹಿತಿ ನೀಡಿದೆ ಏಕಾಏಕಿ ವಿದ್ಯುತ್ ಇಲಾಖೆಯ ಗುತ್ತಿಗೆದಾರರೊಬ್ಬರು ವಿದ್ಯುತ್ ಕಂಬಗಳು ಅಳವಡಿಸಲು ರೈತ ಬೆಳೆದಿದ್ದ ಹೂಕೋಸಿನ ತೋಟಕ್ಕೆ ಜೆಸಿಬಿ ಓಡಾಡಿಸಿ ರೈತನ ಬೆಳೆ ನಾಶಪಡಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯಲ್ಲಿರುವ ರಾಂಪುರ ಗ್ರಾಮದಲ್ಲಿ ನಡೆದಿದೆ. ರೈತ ಶ್ರೀರಾಮ್ ರೆಡ್ಡಿ ಎಂಬಾತ ಗ್ರಾಮದ ಸರ್ವೆ ನಂಬರ್ 15ರ ಸುಮಾರು 2.5 ಎಕರೆ ಜಮೀನಲ್ಲಿ 2 ತಿಂಗಳ ಹಿಂದೆ 4-5 ಲಕ್ಷ ರು ಹಣ ಖರ್ಚು ಮಾಡಿ ಹೂಕೋಸು ಬೆಳೆಯನ್ನು ಹಾಕಿದ್ದು, ಕೋಲಾರ ವಿದ್ಯುತ್ ಇಲಾಖೆಯ ಗುತ್ತಿಗೆದಾರರೊಬ್ಬರು ಜೆಸಿಬಿ ಮತ್ತು ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಜೆಸಿಬಿ ಮುಖಾಂತರ ರೈತನಿಗೆ ಸೂಕ್ತ ಮಾಹಿತಿ ನೀಡದೆ ಹೂಕೋಸು ಬೆಳೆಯನ್ನು ನಾಶಪಡಿಸಿ ಹೋಗಿದ್ದಾರೆಂದು ಶ್ರೀರಾಮ್ ರೆಡ್ಡಿ ದೂರಿದರು. ಕಳೆದ 6 ತಿಂಗಳ ಹಿಂದೆ ಬೆಸ್ಕಾಂ ಇಲಾಖೆಯ ಮೇಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ರೈತರ ಸಭೆಯನ್ನು ಕರೆದು ರೈತರು ಜಮೀನುಗಳಲ್ಲಿ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳನ್ನು ಅಳವಡಿಸಲು ಅನುಮತಿ ಪಡೆದು ಸರ್ಕಾರ ನಿಗದಿಪಡಿಸಿರುವ ಪರಿಹಾರ ನೀಡಿ ಸರ್ವೆ ಕಾರ್ಯ ನಡೆಸಿದ ನಂತರ ಕಂಬಗಳನ್ನು ಅಳವಡಿಸುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಇಂದು ಏಕಾಏಕಿ ಸೂಕ್ತ ಮಾಹಿತಿ ನೀಡಿದೆ ತೋಟಕ್ಕೆ ಜೆಸಿಬಿ ಮೂಲಕ ನುಗ್ಗಿ ಸುಮಾರು 2 ಲಕ್ಷ ರೂಪಾಯಿ ಬೆಳೆಯನ್ನು ನಾಶಪಡಿಸಿದ್ದಾರೆ ಎಂದ ಅವರು, ಈ ಹಿಂದೆ ಸದರಿ ಜಮೀನಿನಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದು ಅದರಲ್ಲೂ ನನಗೆ ನಷ್ಟ ಉಂಟಾಗಿ ಕಂಗಾಲಾಗಿದ್ದಾನೆ. ಹೀಗಿದ್ದಾಗ ಹೂಕೋಸಿನ ತೋಟಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ಇಲಾಖೆ ಗುತ್ತಿಗೆದಾರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಾಶವಾಗಿರುವ ಬೆಳೆಯ ಪರಿಹಾರ ಕೊಡಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ರೈತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಂತ ನಮ್ಮದು ಮಾಳಪ್ಪಲ್ಲಿ ನಾವು ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಅವ್ರ ಜಮೀನು ಲೀಸ್ಗೆ ಹಾಕ್ಕೊಂಡು ಇಲ್ಲಿ ಬೆಳೆ ಬೆಳೆದಿದ್ವಿ. ಮೊನ್ನೆ ಟೊಮಾಟೊ ಕೂಡ ಲಾಸ್ ಆಗಿತ್ತು. ಈ ಸರಿ ಹೂಕೋಸು ಬೆಳೆ ಬಂದಿತ್ತು, ಒಳ್ಳೆ ಫಸಲು ಬಂದಿತ್ತು. ಅದಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿತ್ತು. ಇವ್ರು ಶುಕ್ರವಾರ ಏಕಾಏಕಿ ಬಂದು ಜೆಸಿಬಿ ತೊಗೊಂಡು ಬಂದು ನಿಮ್ಗೇನಿದ್ರೆ ಪರಿಹಾರ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹೂಕೋಸು ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟು KEB ಅವರು 220 ಕಂಬ ಆಗಬೇಕು ಅಂತ ಹೇಳ್ಬಿಟ್ಟು ನಮಗೇನು ತಿಳಿಸ್ದಿರೇ ಕಂಬ ಆಗಿದ್ಬಿಟ್ಟು ಸುಮಾರು ಒಂದು 2 ರಿಂದ 3 ಲಕ್ಷ ರೂಪಾಯಿ ಲಾಸ್ ಮಾಡಿಬಿಟ್ಟು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೇನಾದರೂ ನಮ್ಗೆ ಪರಿಹಾರ ಕೊಡಿಸ್ಬೇಕು ಅಂತ ನಿಮ್ಮನ್ನು ಮನವಿ ಮಾಡ್ಕೊತೀವಿ. ಒಂದು 6 ತಿಂಗಳ ಮುಂಚೆ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಿಮಗೆ ಏನಿದ್ರು ಸರ್ವೆ ಮಾಡಿಬಿಟ್ಟು ನಿಮಗೆ ಏನಾದರೂ ನಷ್ಟ ಪರಿಹಾರ ಕೊಟ್ಬಿಟ್ಟು ನಿಮ್ಮ ಜಮೀನಲ್ಲಿ ಕಂಬ ಬೀಳಂಗಿದ್ರೆ ಅದಕ್ಕೆ ಪರಿಹಾರ ಕೊಟ್ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ನಮ್ಮ ಗಮನಕ್ಕೂ ತರದಿರನೇ ಏಕಾಏಕಿ ಬಂದು ನಮ್ಮ ಬೆಳೆ ನಾಶ ಹೂಕೋಸು ಬೆಳೆ ನಾಶ ಮಾಡಿ
ನಮಗೆ ಚಿತ್ರಹಿಂಸೆ ಕೊಟ್ಬಿಟ್ಟು ಕಂಬ ಅಗ್ದಿದ್ದಾರೆ. ಮುಂಚೆ ಆ ಕಂಬ ಬಿದ್ದೋಗ್ತಾ ಇತ್ತು 11 KVದು. ಸುಮಾರು 6 ತಿಂಗಳ ಮುಂಚೆನೇ ಇಂಜಿನಿಯರ್ಗೆ ಹೇಳಿದ್ದೀವಿ. ಇದನ್ನು ಪರಿಹಾರ ಮಾಡಿಕೊಡ್ತೀನಿ. ಅದು ಬಿದ್ದೋಗೋ ಸ್ಥಿತಿಯಲ್ಲಿ ಬಂದೈತೆ. ಏನಾದರೂ ನಮ್ಮ ಮೇಲೇನೋ ಇಲ್ಲ ಬರೋ ಆಳ ಮೇಲೆ ಬಿದ್ದರೆ KEB ಅವರೇ ಹೊಣೆ ಇದಕ್ಕೆಲ್ಲ.